ಆ್ಯಂಡ್ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಆಲ್ರೆಡಿ ಐ ಆಮ್ ಸೆಟ್, ಸಿ ಜಂಪ್ ಸೂಟ್ ಔಟ್ಫಿಟ್ ಆ್ಯಂಡ್ ಐಮ್ ಆಲ್ ಸೆಟ್ ಆ್ಯಂಡ್ ಐ ಆಮ್ ರೆಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ ಎಲ್ಲರೂ ಸೇರಿ ವಿ ಹ್ಯಾವ್ ಕಮ್ ಫಾರ್ ಕೇರಳ. ನಿನ್ನೆ ಬಿಟ್ವಿ, ಇವತ್ತು ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆನೇ ಕೊಳಕುಮಲೈ ನೋಡಿಕೊಂಡು ಸನ್ರೈಸ್ ನೋಡಿದ್ವಿ ಬೆಳಗ್ಗೆ 4:30ಗೆ. ಸೊ ಕೊಳಕುಮಲೈಲಿ ಸನ್ರೈಸ್ ನೋಡಿಕೊಂಡು ದಿಸ್ ಇಸ್ ಡೇ 1 ಕೇರಳನಲ್ಲಿ. ವಿ ಹ್ಯಾವ್ ಪ್ಲ್ಯಾನ್ ಫಾರ್ 3 days. ಸೊ ಡೇ 1 ಮುನ್ನಾರಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಫಸ್ಟ್ ಬಂದು ಪ್ಲೇಸು ಮುನ್ನಾರು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ನಾವು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಲೈಕ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್ ರೆಡಿಯಾಗಿ ಫ್ರೆಶ್ನಪ್ ಆಗಿ ಇಲ್ಲಿಂದ ಬಿಡಬೇಕು ಅಂತ ಬಂದಿದ್ದೀವಿ. ಸೊ ಬೆಳಗ್ಗೆ ಕೊಳಕುಮಲೈ ವಿಸಿಟ್ ಎಲ್ಲ ಮುಗಿಸಿ ಇವಾಗ ಚೆಕ್ ಇನ್ ಆಗಿ ರೆಡಿ ಎಲ್ಲ ಆಯಿತು. ಸೊ ಇವಾಗ ಇನ್ನೇನು ಹೊರಡ್ತಿದ್ದೀವಿ. ಸೊ ಇಲ್ಲಿಂದ ಮುನ್ನಾರಲ್ಲಿ ಏನೇನಿದೆ, ಇಲ್ಲಿ ನಿಯರ್ ಬೈ ಪ್ಲೇಸಸ್ ನಾವೇನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಎಸ್ ಇದಾಗಿರುತ್ತೆ. ಸೊ ಇನ್ನು ಬರೋ ಅಪ್ಕಮಿಂಗ್ 2-3 ವೀಡಿಯೋಸ್ ಎಲ್ಲ ಸ್ವಲ್ಪ ಕೇರಳಗೆ ರಿಲೇಟೆಡ್ ಆಗಿದೆ. ಸೊ ದಿಸ್ ಇಸ್ ಕೇರಳದು ಡೇ 1 ಆಫ್ ಮುನ್ನಾರ್ ವ್ಲಾಗ್. ಸೊ ಸ್ಟೇ ಕ್ಯೂರಿಯಸ್ ಆ್ಯಂಡ್ ಅಪ್ಡೇಟೆಡ್ ಆ್ಯಂಡ್ ನೋಡ್ತಾ ಇರಿ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನ ಜೊತೆ ನೀವು ಕ್ಯೂರಿಯಸ್ ಆಗಿ ಕಾಯ್ತಾ ಇರಿ. ವಾವ್, ಏನು ಡ್ಯಾಮ್ ಇದು? ಕೊನೆಗೂ ಕೇರಳಕ್ಕೆ ಬಂದಿದ್ದಕ್ಕೂ ಮುನ್ನಾರಿಗೆ ಬಂದಿದ್ದಕ್ಕೂ ಫಸ್ಟ್ ಪ್ಲೇಸ್ ನೋಡಿದ್ದು ಸಾರ್ಥಕತೆ. ಏನು ಮಸ್ತಾಗಿ ಹೋಗ್ತಾಯಿತ್ತು ನೀರೆಲ್ಲ, ಸಖತ್. ಸೊ ಇದು ನಾವು ನೋಡ್ತಾ ಇರುವ ಸೆಕೆಂಡ್ ಪ್ಲೇಸ್. ಸಖತ್ತಾಗೈತೆ. ಆ ಕೆಳಗಡೆ ಹೆಂಗೆ ಹೋಗ್ತಾಯಿತ್ತಲ್ಲ ಅದು ನಿಜ ಮಸ್ತಾಗೈತೆ. ಸೆಕೆಂಡ್ ಪ್ಲೇಸ್ ಇಸ್ ಈಕೋ ಪಾಯಿಂಟ್. ನೋಡಿ ಅಲ್ಲೆಲ್ಲರೂ ಬೋಟಿಂಗ್ ಹೋಗಿದ್ದಾರೆ, ನಾವು ಹೋಗಿಲ್ಲ. ಅಲ್ಲಿ ಯಾರು ಫೋಟೋಗ್ರಾಫ್ ಮಾಡ್ಕೊತವ್ರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್, ಏನು ಅಡ್ವೆಂಚರ್ ಮಾಡೋಕ್ಕಂತೂ ಆಗಲ್ಲ. ಗೇಮ್ಸ್ ಇದೆ ಬಟ್ ಹೆವಿ ಕಾಸ್ಟ್ಲಿ. ನಾವು ಬೋಟಿಂಗ್ ಹೋಗೋಕ್ಕೆ ಹೋಗಲಿಲ್ಲ. ಜಸ್ಟ್ ವಿ ವೆಂಟ್ ಟು ಎಕೋ ಪಾಯಿಂಟ್ ಆ್ಯಂಡ್ ಜಸ್ಟ್ ಒಂದು ಸರಿ ವಿ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಪ್ಲೇಸ್ ಇಲ್ಲೇ ಹೋಗಿದ್ದು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಸೊ ಎಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ಫಸ್ಟ್ ಡೇ ತೋರಿಸಿದ್ವಿ ಎಲ್ಲಿ ಹೋಗಿದ್ವಿ ಏನು ಅಂದ್ಬಿಟ್ಟು. ನೆನ್ನೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ವಾಟರ್ ಫಾಲ್ಸ್ನೇ ಕವರ್ ಮಾಡಿದ್ವಿ. ಸೊ ಅದನ್ನೇ ತೋರಿಸಿದ್ವಿ. ಇವತ್ತು ಬಂದು ಡೇ 2 ಇನ್ ಕೇರಳ. ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಎಲ್ಲೂ ಇಲ್ಲ, ಅಲ್ಪೆಗೆ ಬಂದಿದ್ದೀವಿ. ಅಲ್ಪೆ ಮುಗಿಸ್ಕೊಂಡು ಕೊಚ್ಚಿಗೆ ಹೋಗೋಣ ಅಂತ. ಅಲ್ಪೆಯಲ್ಲಿ ಏನು ಫೇಮಸ್ಸು ಅಂತ ಎಲ್ಲ ನೋಡಬೇಕಾದ್ರೆ ನಾವು ದಾರಿಲಿ ಬರಬೇಕಾದ್ರೆ ಒಬ್ಬರು ಸಿಕ್ಕಿದ್ರು. ಇಲ್ಲಿ ಬೋಟ್ ಹೌಸು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅಂತ ನೋಡಿ, ಇಲ್ಲಿದೆ ಬೋಟ್ ಹೌಸಿಗೆ. ಸದ್ಯಕ್ಕೆ ನಾನು ಇನ್ನೂ ಹೋಗಿಲ್ಲ. ಇಲ್ಲಿಂದ ವಾಟರ್ ನೋಡ್ತಿದ್ದೇನೆ, ಸಖತ್ ಖುಷಿ ಆಗ್ತಿದೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸ್ತಿದೆ. ತುಂಬ ಕಡೆ ಮಾಡಿದ್ದೀವಿ ಬಟ್ ಅಲ್ಪೆಯಲ್ಲಿ ಹೇಗೆ ಫೀಲ್ ಕೊಡುತ್ತೆ ಅಂತ ನೋಡೋಣ. ಅಲ್ಲಿ ಹೋದವಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಹೇಗೆ ಅನಿಸುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಬ್ಲಾಗ್ನ ನೋಡ್ತಾ ಇದ್ದೀನಿ. ಶಿವ ಭಯ ಆಗ್ತಿಲ್ವಾ? ತಲೆ ಮೇಲೆ ಇಡ್ಸ್ಕೋ ಶಿವು. ಗೈಸ್ ಇಲ್ಲಿ ಬೋಟಿಂಗ್ ಹೌಸ್ ಮಧ್ಯೆ ಬಂದ್ವಿ. ಅಯ್ಯೋ ರಾಮ, ಚಿಕ್ಕ ಮಗಳಿಗಿನ ಕಡೆ ಕೂತ್ ಬಡ್ಕೊಂಡ. ಅಯ್ಯೋ ದೇವ. ಅಣ್ಣ ಜ್ಞಾನ ಅವರೇ, ಇವಳಿಗೇನು ಭಯನೇ ಆಗ್ತಾ ಇಲ್ಲಲ್ಲೋ. ಯಪ್ಪ ಯಪ್ಪ ಯಪ್ಪ, ಇವಳಿಗೆ ಭಯನೇ ಆಗ್ತಾ ಇಲ್ಲ. ಕ್ರೇಜಿ. ಎಷ್ಟು ಸಖತ್ತಾಗಿ ಮನೆ ಕಟ್ಟೋರಂದ್ರೆ ಇಲ್ಲಿ ನಿಜ ಮಸ್ತಾಗೈತೆ ಗುರು ಈ ಮನೆ. ವಾವ್, ಈ ಕಡೆನೂ ಹಿಂಗೆಲ್ಲ ಮನೆ ಕಟ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಚೆನ್ನಾಗೈತೆ ಪಾಟ್ಸ್. ಇದೆಲ್ಲ ಕೊಚ್ಚಿಯಲ್ಲಿ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದೀವಿ. ಅವ್ರು ನೋಡ್ರಿ ಮುಂದೆ ಅವರೇ, ಎಷ್ಟು ಚೆನ್ನಾಗಿದೆ ಅಲ್ಲ ಇವೆಲ್ಲ. ಇಲ್ಲಿ ನೋಡಿ ಎಷ್ಟು ಸೈಕ್ ಆಗಿದೆ. ಕೊಚ್ಚಿಲಿ ಈ ಥರ ಎಲ್ಲ ಪ್ಲೇಸಸ್ ಐತೆ ಅಂತ ಗೊತ್ತೇ ಇರಲಿಲ್ಲ.
ಅದೊಳ್ಳೆ ಆಂಟಿಕ್ ಪೀಸ್ ಕಾರ್ ಇದ್ದಂಗೆ ಐತೆ, ಆದರೆ ಸಕ್ಕತ್ತಾಗೈತೆ ನೋಡಿ. ಐ ಥಿಂಕ್ ಐ ಆಮ್ ಏಬಲ್ ಟು ಶೋ. ಅದು ಸಕ್ಕತ್ತಾಗೈತಲ್ಲ ಗೈಸ್, ಒಂಥರ ಆ್ಯಂಟಿಕ್ ಪೀಸು, ಬಟ್ ಚೆನ್ನಾಗೈತೆ. ನೈಸ್ ಪ್ಲೇಸ್. ಆ ಥರನೇ ಒಂದು ಕ್ರಾಫ್ಟರ್ಸ್ ಅಂತೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ವಾರ್ಪು ಇಸ್ ಡಿಸ್ಪ್ಲೇಡ್ ಹಿಯರ್. ಇಲ್ಲಿ ನೋಡಿ ಎಲ್ಲ ಥರದ ಹಿತ್ತಾಳೆ ಸಾಮಾನುಗಳು ಅವೆಲ್ಲ ಚೆನ್ನಾಗೈತಲ್ಲ. ಗೈಸ್, ಕೊಚ್ಚಿಯಲ್ಲಿರುವಂಥ ಪೊಲೀಸ್ ಮ್ಯೂಸಿಯಮ್ಮು ರಿಯಲ್ ಪೊಲೀಸ್ ಥರನೇ ಅವರೇ. ಎಲ್ಲ ಹಿಂಗೈತೆ. ಕೊಚ್ಚಿಯಲ್ಲಿ ನೀವು ಒಂದು ದಿವಸ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಫುಲ್ ಒಂದು ದಿವಸ ಇರಬೇಕು ಗೈಸ್. ಈ ಶೂ ಹಿ ಹೋ ಪೊಲೀಸ್ ಬಾಡಿ ಗಾರ್ಡ್, ಪೊಲೀಸ್ ಮ್ಯಾನ್, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಬೇಕಂದಿರೋರು. ಕೇರಳ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಇನ್ 1970s. ಚೆನ್ನಾಗಿರಲ್ಲ ಹ್ಯಾಟ್. ಕೇರಳ ಪೊಲೀಸ್ ಕಾನ್ಸ್ಟೇಬಲ್ ಇನ್ 1970s. ಹಂಗಿತ್ತು ಗೈಸ್, ಡ್ರೆಸ್ ಕೋಡ್ ಮಸ್ತ್ ಐತೆ. ಸೊ ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಥರ್ಡ್ ಡೇ ಬಂದುಬಿಟ್ಟು ನೆನ್ನೆ ಅಲಪೆ ಎಲ್ಲ ಮುಗಿಸ್ಕೊಂಡು ಥರ್ಡ್ ಡೇ ವಿ ಆರ್ ಇನ್ ಕೊಚ್ಚಿ ಟುಡೇ. ಕೊಚ್ಚಿಲಿ ಇಲ್ಲಿ ಎಷ್ಟೊಂದು ಪ್ಲೇಸಸ್ ನೋಡ್ತಿದ್ದೀವಿ. ಸೊ ಅದು ಸೆಂಟ್ರಲ್ ಇರೋ ಶಿವು. ಗೈಡ್ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಕೆಲವೊಮ್ಮೆ ಸ್ಟಕ್ ಆಗೋಯ್ತಾ. ನೆಕ್ಸ್ಟ್ ಫೋಟೋಗ್ರಫಿ. ಓಕೆ ಓಕೆ ಓಕೆ. ಗೈಡ್ ಇದು ತುಂಬ ಡೀಪಾಗಿದೆ. ಮೊಬೈಲ್ ಇದೆ, ಟಿವಿ ಇದೆ, ಎಲ್ಲ ಇದೆ. ಈಗ ನಡೀತಾರೆ ಕಾಲ ಓಕೆ. ಟಿವಿಯಲ್ಲಿ ನೋಡಿ, ಮೊಬೈಲ್ ನೋಡಿ ಹೋಗಿರ್ತಾರೆ. ಈಗ ಪ್ರೀತಿ ಬೇಕಾದ್ರೆ ಅವ್ರು ಏನು ಹೋಗಿದ್ದಾರೆ, ಯಾರೋ ಬೇರೆಯವ್ರನ್ನ ಪ್ರೀತಿ ಮಾಡ್ತಾರೆ, ಅವನು ನಿಜವಾದ ಮನುಷ್ಯ ಅಲ್ಲ ಅಂತ ಗುರುಜಿ ಬೇಕು. ಓಕೆ 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 ಗೈಡ್. ಓಕೆ ವೆರಿ ಗುಡ್ ಗೈಡ್. ಇದೊಂದು ಹೇಳಿ. ಓಕೆ ಓಕೆ ಗೈಡ್. ಓಕೆ ಓಕೆ. ಒಬ್ಬ ಮನುಷ್ಯನ ಬಾಯಿಂದ ಏನ್ ಬೇಕಾದ್ರೂ ಮಾಡ್ಬೋದು, ಮನುಷ್ಯನ ಸಾಯಿಸ್ಲೂಬೋದು. ಇಲ್ಲ ಮಾತುಗಳನ್ನ ವಿಭಿನ್ನವಾಗಿ ಬರ್ತಾರೆ. ಈ ಮಾತಿನ ನಾವು ಹೇಳ್ತಾರೆ, ಇಲ್ಲ ಇವರಿಗೂ ಇರ್ಬೋದು ಅಂತ ಒಂದು ಮಾತಿಂದ ಹೇಗೆ ಒಂದು ಕಥೆ ಇಷ್ಟ ಆಗ್ಬೋದು ಅಂತ ಇದಕ್ಕೆ ಇದೊಂದು ಸಾಕ್ಷಿ. ಓಕೆ. ಇದು ಇದೇನು ಗೊತ್ತಾಯಿತು, ಇದು ಚಿತ್ರ ಲೈಫ್ ಅಂತ ಈಗ ಕರೀತಾರೆ, ನಿಮಗೆ ಗೊತ್ತಾಗಿದೆ. ಓಕೆ ಓಕೆ ಗೊತ್ತಾಯ್ತು. ಮೇಲಾಗಿದು ಇದು ಬಂದು ತುಂಬಾ ಸರಿ, ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅನ್ಕೊಂಡ್ವಿ, ಬಟ್ ಈಗ ನ್ಯೂ ಪೇಂಟ್ ಆಗಿರೋದ್ರಿಂದ ಆರ್ಟಿಸ್ಟ್ ಎಕ್ಸ್ಪ್ಲೇನ್ ಮಾಡಿ. ಓಕೆ ಓಕೆ. ನೆಕ್ಸ್ಟ್ ಇದು ಸ್ವಲ್ಪ ಯೋಚನೆ ಮಾಡಬೇಕಾಗೈತೆ ನೀವು ಇವಾಗ. ಇದು ಬಂದು ಸ್ವಲ್ಪ ಬಯೋಲಜಿ ಕಡೆ ಹೋಗುತ್ತೆ. ಏನು ಜಿಯಾಲಜಿ? ಬಯೋಲಜಿ ಕಡೆ ಹೋಗುವಂತಹ ಮನುಷ್ಯ ಏನಕ್ಕೆಲ್ಲ ಆಸೆ ಪಡ್ತಾನೆ. ಫಸ್ಟ್ ಕೋತಿಯಿಂದ ಮನುಷ್ಯ ಅದ ಅಂತನಾ? ಒಬ್ಬ ಮನುಷ್ಯ ಒಂದು
ಒಂದು ಒಳ್ಳೆ ವ್ಯಕ್ತಿ ಬೇಡ ಇದು ನಮಗೆ ಟಾಪಿಕ್. ಏಳು ಬಿಡ್ಬೇಕಂತೆ ಏನೇನು ಲೋಪ ಮದ ನೋಡ್ದ ಮನು ನಿನ್ಗೆ ಮಾತಾಡ್ರಿ, ಅವ್ರು ಹೋಗೇ ಬಿಡ್ರಿ. ಕೊಚ್ಚಿಯಲ್ಲಿ ಎಲ್ಲಿ ಬರೋದು ಇದು ಈ ಶಾಪ್? ಕೊಚ್ಚಿಯಲ್ಲಿ ಬರೋದಲ್ವಾ? ಯಾ ಎಷ್ಟೊಂದು ಫುಲ್ ಸ್ಟ್ರೀಟ್ ಫುಲ್ ಶಾಪಿಂಗೇ ಇರುತ್ತಲ್ವಾ ಗೈಡ್? ಹೇಳಿ ಗೈಡ್, ನಾಚ್ಕೋಬೇಡಿ. ನೆಕ್ಸ್ಟ್ ಗೈಡ್ ಏನು ಗೈಡ್ ಇಲ್ಲೇನೇನು ಹಾಕಿದ್ದಾರೆ? ವಾಟ್ ಇಸ್ ದಿಸ್? ಆರ್ಟಿಸ್ಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಈ ಥರ ಪೇಂಟಿಂಗ್ಸ್ ಬೇಕಾದ ಅವಶ್ಯಕತೆ ಇದ್ದಲ್ಲಿ ಆರ್ಟಿಸ್ಟ್ ಶಿವಶಂಕರನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟ ಅಲ್ವಾ? ಏನು ಗೈಡ್ ನಿಮ್ಮ ಮೇನ್ ಪಾಯಿಂಟ್ನೇ ಹೇಳ್ಬಿಟ್ರಿ, ಇಷ್ಟು ಚೆನ್ನಾಗಿ ಬಿಡಿಸೋರು ಅವರು. ಬರ್ಡ್ ಸೆಂಚುರಿ ಮತ್ತೆ ಇದು ಮಂಗಳವಾನಂ ಬರ್ಡ್ ಸೆಂಚುರಿ. ಏ ಒಳಗಡೆ ಹೋದ್ರೆ ಕಾಣಿಸುತ್ತೆ ಬರ್ಡ್ಸು, ನೀನು ಇಲ್ಲೇ ನಿಂತ್ಕೊಂಡ್ರೆ. ಬರ್ಡ್ಸ್ ಶಿವ, ಇದ್ರ ಪ್ರೈಸ್ ಎಷ್ಟಿರ್ಬೇಡ? ಒಂದು 10,000 ಅಂಡೆದು. ಎಂಡೆ ಇದೆ ಅಲ್ಲ, ಇದು ತುಂಬ 10,000 ಇರ್ಬೋದಾ? 10,000 ಎಷ್ಟು ಗೆಸ್ ಮಾಡಿ ನೋಡೋಣ ಗೈಸ್, ಎಷ್ಟು ಅಂತ ಗೆಸ್ ಮಾಡಿ. ಹಳೆ ಕಾಲದ ಅಂಡೆ ಇದು. 1,75,000. ಓ ಮೈ ಗಾಡ್, ತುಂಬ ವರ್ಷದಿಂದ ಇದೆ ಯಪ್ಪ. ಸೊ ಇದಾದ್ಮೇಲೆ ಇದು ಇನ್ನೂ ಯೂಸಲ್ಲಿ ಇದ್ದಂಥದ್ದು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ ಯೂಸಲ್ಲಿ ಇರೋಂಥದ್ದು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಣ್ಣೆ ಎಲ್ಲ ಇದೆ, ಬಟ್ ನಮ್ಗೆ ಗೊತ್ತಿಲ್ಲ. ಹೋಪ್ ಯು ಆಲ್ ಗೈಸ್ ಲೈಕ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ. ಆ್ಯಂಡ್ ಮುಂದಿನ ವೀಡಿಯೋಸ್ಗೆ ಕಾಯ್ತಾ ಇರಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.